ಗೆಳೆಯರೇ, ನಮ್ಮ ಫೋನಲ್ಲಿ ಫೇಸ್ಬುಕ್ ಒಂದು ಪ್ರೊಫೈಲ್ನ ಒಂದು ಯೂಸರ್ ನೇಮ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಫೇಸ್ಬುಕ್ ಅಕೌಂಟಿಗೆ ಒಂದು ಯೂಸರ್ ನೇಮ್ ಇರುತ್ತೆ. ಆ ಒಂದು ಯೂಸರ್ ನೇಮ್ನ ನಾವು ಬದಲಾವಣೆ ಕೂಡ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳ್ತೀನಿ. ಇಲ್ಲಿ ನನ್ನ ಒಂದು ಫೇಸ್ಬುಕ್ ಅಕೌಂಟ್ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಈ ಕಡೆಗೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನುವಂಥ ಆಪ್ಷನ್ ಇರುತ್ತೆ. ಅದನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಆಪ್ಷನನ್ನು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಆಪ್ಷನ್ ಇರುತ್ತೆ. ಅದನ್ನು ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಮೇಲ್ಗಡೆ ಆಪ್ಷನ್ ಇರುತ್ತೆ ನೋಡಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಪ್ರೊಫೈಲ್ನ ಈ ರೀತಿ ಪ್ರೊಫೈಲ್ಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾವ ಒಂದು ಪ್ರೊಫೈಲ್ನ ಒಂದು ಯೂಸರ್ ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಯೂಸರ್ ನೇಮ್ನ ನಾನು ಆ್ಯಡ್ ಮಾಡಿಲ್ಲ, ಅದಕ್ಕಾಗಿ ಈಗ ಇಲ್ಲಿ ಆ್ಯಡ್ ಮಾಡಿದ್ರು ಕೂಡ ಇಲ್ಲೇ ಇರುತ್ತೆ. ಇಲ್ಲಿಂದನೇ ನೀವು ಆ ಒಂದು ಯೂಸರ್ ನೇಮ್ನ ಚೇಂಜ್ ಮಾಡ್ಕೋಬಹುದು. ಈ ರೀತಿ ನಾನು ಹೊಸ ಯೂಸರ್ ನೇಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಾಟ್ ಅವೈಲೇಬಲ್ ಅಂತ ಬಂದರೆ ನೀವು ಅದ್ರ ಮುಂದ್ಗಡೆ ಏನಾದರೂ ನಂಬರ್ನ ಆ್ಯಡ್ ಮಾಡಿ, ನಿಮ್ಮ ಹೆಸರಿನ ಹಾಕಿರ್ತೀರಾ, ಅದರ ಮುಂದ್ಗಡೆ ಈ ರೀತಿ ಏನಾದರೂ ನಿಮ್ಮ ಒಂದು ಲಕ್ಕಿ ನಂಬರ್ ಇರ್ಬೋದು, ನಿಮ್ಮ ವೆಹಿಕಲ್ ನಂಬರು ಅಥವಾ ಏನಾದರೂ ಒಂದು ನಂಬರ್ನ ಈ ರೀತಿ ಆ್ಯಡ್ ಮಾಡಿದ ನಂತರದಲ್ಲಿ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ. ಬಂದ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಿಮ್ಮ ಫೇಸ್ಬುಕ್ನ ಯೂಸರ್ ನೇಮ್ ಅನ್ನೋದು ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ನಿಮ್ಮ ಹೆಸರು, ಕೆಳಗಡೆ ನಿಮ್ಮ ಯೂಸರ್ ನೇಮ್ನ ಸ್ವಲ್ಪ ಸಪ್ರೇಟಾಗಿ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನೀವು ಫೇಸ್ಬುಕ್ನ ಯೂಸರ್ ನೇಮ್ನ ಬದಲಾವಣೆ ಮಾಡ್ಕೋಬಹುದು.